ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನೂತನ ಸಚಿವರ ಖಾತೆಗೆ ಹಿಂದೆ ಬ್ರೇಕ್ ಬೀಳುತ್ತಾ ಇವತ್ತು ಸಂಜೆ ಒಳಗೆ ಸಚಿವರಿಗೆ ಖಾತೆ ಹಂಚಿಕೆಯ ಸಾಧ್ಯತೆ ಇದೆ. 2 ದಿನಗಳಿಂದ ಖಾತೆ ಹಂಚಿಕೆ ಬಗ್ಗೆ ಸಿಎಂ ಚರ್ಚೆ ಮಾಡ್ತಾನೆ ಇದ್ರು. ಹೀಗಾಗಿ ಇವತ್ತೇ ಇದೆಲ್ಲದಕ್ಕೂ ಬ್ರೇಕ್ ಬೀಳುವ ಸಾಧ್ಯತೆ. ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಜೊತೆ ಸಿಎಂ ಡಿಕೆ ಶಿವಕುಮಾರ್ ಈ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಇವತ್ತು ಸಂಜೆ ಒಳಗೆ ಅಧಿಕೃತವಾಗಿ ಖಾತೆ ಹಂಚಿಕೆ ಆಗಿ ಪಟ್ಟಿ ಪ್ರಕಟವೂ ಆಗ್ಬಿಡಬಹುದು. ಖಾತೆಗಾಗಿ ಭಾರಿ ಪೈಪೋಟಿ ನಡೆಸಿರುವಂತಹ ಸಚಿವರು, ಇಂಥದ್ದೇ ಖಾತೆ ಬೇಕು ಅಂತ ಪಟ್ಟು ಹಿಡಿದಿರುವ ಕೆಲ ಸಚಿವರು ಕೆಲವರಿಗೆ ಹಿಂದೆ ಇದ್ದ ಖಾತೆಯನ್ನೇ ಮುಂದುವರಿಸೋ ಸಾಧ್ಯತೆ ಇದೆ. ಇನ್ನು ಸಮಾಜ ಕಲ್ಯಾಣ ಖಾತೆಗಂತೂ ಭಾರಿ ಪೈಪೋಟಿ ಇದೆ. ನನ್ಗೂ ಬೇಕು ಅಂತ ಸಂಜೆಯೊಳಗೆ ಖಾತೆ ಕುತೂಹಲಕ್ಕೆ ಬೀಳುತ್ತೆ ತೆರೆ. ಇನ್ನು ಸಂಭಾವ್ಯ ಖಾತೆಗಳನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಈ ಹಿಂದೆ ಯಾರಿಗೆ ಯಾವ ಖಾತೆ ಇತ್ತಲ್ಲ ಅದು ಕಂಟಿನ್ಯೂ ಆಗಬಹುದು ಅಥವಾ ಖಾತೆ ಎಕ್ಸ್ಚೇಂಜು ಆಗಬಹುದು. ಅದರಲ್ಲೂ ಬಹಳ ಪ್ರಮುಖವಾಗಿ ಸಮಾಜ ಕಲ್ಯಾಣ ಖಾತೆ ಬೇಕು ಅಂತ ಹಲವು ಸಚಿವರೇನಿದ್ದಾರೆ ಲಾಬಿ ನಡೆಸುತ್ತಿದ್ದಾರೆ. ಪಿಎಂ ನರೇಂದ್ರ ಸ್ವಾಮಿ ಅವರಿಗೆ ಸಮಾಜ ಕಲ್ಯಾಣ ಅಥವಾ ಆಹಾರ ಖಾತೆಯನ್ನ ಕೊಡುವಂತ ಸಾಧ್ಯತೆ ಇದೆಯಂತೆ. ಆ ಸಂಭವನೀಯ ಪಟ್ಟಿಯನ್ನ ನಾವಿಲ್ಲಿ ಗಮನಿಸಬಹುದು. ಇನ್ನು ಬಸವರಾಜ ರಾಯರೆಡ್ಡಿ ಕಾನೂನು ಮತ್ತು ಸಂಸದೀಯ ವ್ಯವಹಾರ ಹಾಗೂ ಪ್ರವಾಸೋದ್ಯಮ ಖಾತೆಯನ್ನ ಇವರಿಗೆ ಕೊಡಬಹುದು. ಹಿಂದೆ ಎಚ್.ಕೆ. ಪಾಟೀಲ್ ಅವರು ಈ ಖಾತೆಯನ್ನ ನಿರ್ವಹಿಸಿದ್ರು. ಇನ್ನು ಎಸ್ ಮಲ್ಲಿಕಾರ್ಜುನ್ ಅವರಿಗೆ ತೋಟಗಾರಿಕೆ ಮತ್ತು ಗಣಿ ಭೂವಿಜ್ಞಾನ ಖಾತೆಯನ್ನ ಕೊಡೋ ಸಾಧ್ಯತೆ. ಇನ್ನು ಎನ್ ಚಲುವರಾಯಸ್ವಾಮಿ ಅವರು ಕೃಷಿ ಖಾತೆಯನ್ನೇ ನಿಭಾಯಿಸ್ತಾ ಇದ್ರು, ಅದೇ ಕಂಟಿನ್ಯೂ ಆಗೋ ಸಾಧ್ಯತೆ. ಇನ್ನು KM ಶಿವಲಿಂಗೇಗೌಡ ಅವರಿಗೆ ವಸತಿ ಖಾತೆಯನ್ನ ಕೊಡಬಹುದು. ಲಕ್ಷ್ಮಣ ಸವದಿ ಅವರಿಗೆ ಸಹಕಾರ ಹಾಗೂ ಸಕ್ಕರೆ ಖಾತೆ ಸಿಗುವಂತ ಸಾಧ್ಯತೆ ಇದೆ. ಇನ್ನು ಮಧು ಬಂಗಾರಪ್ಪ ಅವರಿಗೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಖಾತೆ, ಶಿಕ್ಷಣ ಸಚಿವರಾಗಿದ್ರು, ಅದೇ ಕಂಟಿನ್ಯೂ ಆಗೋ ಸಾಧ್ಯತೆ. ಜಮೀರ್ ಅಹಮದ್ ಖಾನ್ಗೆ ವಕ್ಫ್ ಬೋರ್ಡ್ ಖಾತೆಯನ್ನ ಕೊಡುವಂತ ಸಾಧ್ಯತೆ ಇದೆ.